ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗಿನ ಜಾವ ಬೇಗ ಎದ್ದು ಮೊದಲು ತಿಂಡಿ ಮುಗಿಸ್ಕೋಬೇಕಲ್ವ, ಹಾಗಾಗಿ ಇವತ್ತು ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹಿಂದಿನ ಹಿಟ್ಟೆಲ್ಲನೂ ಕೂಡ ರುಬ್ಬಿಟ್ಟಿದ್ದೆ. ಇದು ಫುಲ್ಲು ದಾಲೆಲ್ಲ ಹಾಕಿ ಮಾಡಿರೋ ಅಂಥ ದೋಸೆ ಬ್ಯಾಟರ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ ಹಳೆ ವೀಡಿಯೋಸಲ್ಲಿ. ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ, ಹೆಸರು ಕಾಳು, ಕಡಲೆಕಾಳು ಈ ಥರದ್ದೆಲ್ಲ ಹಾಕಿ ಮಾಡ್ತೀನಿ. ನೀವು ಕಲರ್ ಸಹ ನೋಡ್ತಾ ಇರ್ಬೋದು, ಇಲ್ಲಿ ಚೇಂಜಸ್ಸು ಫುಲ್ ವೈಟ್ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಇದೆ. ಯಾಕೆಂದರೆ ನಾನು ಎಲ್ಲ ಥರದ ದಾಲ್ ಮಿಕ್ಸ್ ಮಾಡೋದ್ರಿಂದ ಕಲರ್ ರೀತಿ ಬರುತ್ತೆ. ಹಾಗೆ ಇದು ತುಂಬ ಹೆಲ್ತಿ ಕೂಡ. ಹಾಗೆ ಆದಷ್ಟು ಇದೇ ಥರ ದೋಸೆನೇ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ ಅಂತ ಹೇಳ್ತೀನಿ. ದೋಸೆ ಅಲ್ವಾ, ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ, ಏನು ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕುದಿನ ಅಂತೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿನ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಕೊಂಡು ದೋಸೆ ಮೇಲೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಸಖತ್ತಾಗಿರುತ್ತೆ ಈ ಥರ ದೋಸೆ ಅಂತೂ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಈ ಥರ ಪುಟ್ಟದಾಗ ದೋಸೆ ಹಾಕ್ಕೊಟ್ಟು ಈ ರೀತಿಯಾಗಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ರೆ ಖಂಡಿತ ಮಿಸ್ ಮಾಡದೆ ತಿನ್ಕೊಂಡು ಬರ್ತಾರೆ, ಖಾಲಿ ಮಾಡ್ಕೊಂಬರ್ತಾರೆ ಬಾಕ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿದೆ ದೋಸೆ ಅಂತೂ. ಎಲ್ಲ ಥರದ್ದು ದಾಲೆಲ್ಲ ಹಾಕಿರೋದು, ಬೇಳೆ ಕಾಳುಗಳೆಲ್ಲ ಹಾಕಿರೋದ್ರಿಂದ ಅವ್ರಿಗೆ ಅದರಿಂದ ನ್ಯೂಟ್ರಿಯೆಂಟ್ಸು ಕೂಡ ಸಿಗುತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ಅವ್ರಿಗಂತೂ. ನಾನು ಅದಕ್ಕೆ ಪುಟ್ಟದಾಗ ದೋಸೆ ಹಾಕಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಈ ತವ ಬಗ್ಗೆ ಕೂಡ ಕೇಳಿದರೆ ಲಿಂಕ್ ಕೊಡಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದ ಅಂತ ಅಂದ್ಬಿಟ್ಟು. ಇದು ದೋಸೆ ತವ ಅಂತೂ ಅಲ್ವೇ ಅಲ್ಲ, ನಾನು ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡ್ಕೋಣ ಅಂತ ಅಂದ್ಬಿಟ್ಟು ಆಫ್ಲೈನಲ್ಲಿ ತಂದಿದ್ದು. ಎಲ್ಲೋ ಹೋಗಿದ್ವಿ, ಇದು ಅಲ್ಲಿ ತಂದಿದ್ದಷ್ಟೇ. ನಾನು ಇಲ್ಲೆಲ್ಲೂ ಲೋಕಲಲ್ಲಿ ತೊಗೊಂಡಿದ್ದು ಅಲ್ಲ ಇದು. ಬಟ್ ಇಲ್ಲಿ ನಾನು ದೋಸೆಗೂ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿರುವಂಥ ದೋಸೆ ತವ ಹಾಳಾಗಿಬಿಟ್ಟಿದೆ, ಸರಿಯಾಗಿ ದೋಸೆನೇ ಬರ್ತಾಯಿಲ್ಲ. ಆ್ಯಕ್ಚುಲಿ ನಾನು ಇವಾಗ ಒಂದು ದೋಸೆ ತವ ಹೊಸದು ತೊಗೊಳ್ಬೇಕು, ಬಟ್ ಅಲ್ಲಿವರೆಗೂ ಇನ್ನೂ ಅದು ತೊಗೊಳಕ್ಕೆ ಇನ್ನೂ ಟೈಮ್ ಕೂಡ ಬಂದಿಲ್ಲ. ಅದು ತೊಗೊಳೋರ್ಗೂ ಅಲ್ಲಿವರೆಗೂ ಇದನ್ನೇ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಪ್ಯಾನೆ ನಂಗೆ ಚೆನ್ನಾಗಿ ಯೂಸ್ ಆಗ್ತಿದೆ. ಬಟ್ ಇದು ಕ್ಯಾಸ್ಟ್ ಐರನ್ನೇ, ಅಂದರೆ ಐರನ್ ಪ್ಯಾನ್ ಅಂತಲೇ ಹೇಳ್ಬೋದು. ಇದು ನಾನ್ ಸ್ಟಿಕ್ಕು ಆ ಥರದ್ದೆಲ್ಲ ಏನಿಲ್ಲ, ಇದು ಐರನ್ ಪ್ಯಾನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗೆ ದೋಸೆಗೂ ಯೂಸ್ ಆಗ್ತಿದೆ. ಹಾಗೆ ಚಪಾತಿ, ರೊಟ್ಟಿ ಎಲ್ಲ ಕೂಡ ಒಂದರಲ್ಲೇ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಮ್ಯಾನೇಜ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಇನ್ನೂ ಪರ್ಚೇಸ್ ಮಾಡ್ದಿರ ಇದ್ದೀನಿ. ಬಟ್ ಆದರೂ ಕೂಡ ನನಗೆ ದೋಸೆ ತವ ಬೇಕಾಗಿದೆ. ನೋಡೋಣ, ಇಷ್ಟಲ್ಲೇ ಯಾವಾಗಾದರೂ ಟೈಮ್ ಕೊಡು ಬಂದಾಗ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ಹಾಗೆ ಲಂಚ್ ಬಾಕ್ಸ್ಗೆ ಇವತ್ತು ಏನೆಲ್ಲ ಪ್ಯಾಕ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು. ದೋಸೆ ಮತ್ತು ಚಟ್ನಿ ಮಾಡಿದ್ದೆ, ಗಟ್ಟಿಯಾಗಿ ಚಟ್ನಿ ಮಾಡಿ ಕೊಟ್ಟು ಕಳಿಸ್ತೀನಿ, ಸ್ವಲ್ಪ ಲೀಕ್ ಆಗಬಾರ್ದು ಬಾಕ್ಸಲ್ಲಿ ಅಂತ. ಹಾಗೆ ಸ್ವಲ್ಪ ಪಿಸ್ತಾ ಹಾಕಿದ್ದೆ ಅಷ್ಟೇ, ಏನು ಹಾಕೋದು ಅಂತ ಇವತ್ತು ಪ್ಲ್ಯಾನ್ ಇರಲಿಲ್ಲ. ಬಾಕ್ಸ್ಗಂತೂ ಖಾಲಿ ಬಿಡಬಾರ್ದು ಅಂತ ಒಂದು ಸ್ವಲ್ಪ ಪಿಸ್ತಾ ಹಾಕಿ, ನೆಕ್ಸ್ಟು ಇವತ್ತು ಅವ್ರಿಗೆ ಸರ್ಪ್ರೈಸಾಗಿ ಒಂದು ಸ್ವೀಟ್ ಕೂಡ ಹಾಕಿದ್ದೀನಿ. ಈ ಅಂಜೀರ ಬರುತ್ತಲ್ವ, ಅಂಜೀರದ ಸ್ವೀಟ್ ಅದು ಹಾಕಿದ್ದು, ಜೊತೆಗೆ 2 ಬಾಳೆಹಣ್ಣು. ಫ್ರೂಟ್ ಅಂತೂ ಕಂಪಲ್ಸರಿಯಾಗಿ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಇವತ್ತು. ಇಷ್ಟನ್ನು ಕೂಡ ಪ್ಯಾಕ್ ಮಾಡಿ ಅವನ್ನ ಕಳಿಸೋ ಅಷ್ಟರಲ್ಲೇ ಆಯಿತು. ಎಲ್ಲ ಕಳಿಸಿ ಅವನು ಹೋದ್ಮೇಲೆ ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಗುರುಪೌರ್ಣಮಿನೂ ಕೂಡ ಆಗಿತ್ತಲ್ವ, ಹಾಗಾಗಿ ಮನೆಯಲ್ಲೆಲ್ಲನೂ ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆಚೆ ಕಡೆ ಎಲ್ಲ ಬೆಳಗ್ಗೆ ತೊಳೆದಿಟ್ಟಿದ್ದೆ, ಹೂವು ಒಂದು ಇಟ್ಟಿರಲಿಲ್ಲ, ಹೊಸಲೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ಹೂವು ಎಲ್ಲ ಇಟ್ಕೊಂಡು ರಂಗೋಲಿನೂ ಕೂಡ ಹಾಕ್ಕೊತಾ ಇದ್ದೀನಿ ನಾನು.
ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಬೆಳಿಗ್ಗೆ ಏನು ಅಷ್ಟು ಕೆಲಸ ಇರಲಿಲ್ಲ. ಜಸ್ಟ್ ಕಲಶ ಎಲ್ಲ ಇಟ್ಟು ತುಪ್ಪದ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ಇವಾಗ ಅಲಂಕಾರ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗ ಗುರುಪೌರ್ಣಮಿ ಆಗಿರೋದ್ರಿಂದ ಇವತ್ತು ಸ್ಪೆಷಲಾಗಿ ಪೂಜೆ ಅಂತಲೇ ಹೇಳ್ಬೋದು. ತುಪ್ಪದ ದೀಪ ಎಲ್ಲ ಕೂಡ ಹಚ್ಚಿದ್ದೆ, ತುಂಬ ಒಳ್ಳೆಯದು. ಹಾಗೆ ಹಣ್ಣೆಲ್ಲ ಇಟ್ಟು ಕಾಯೆಲ್ಲ ಹೊಡೆದಿದ್ದೆ. ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಮನೆಯಲ್ಲಂತೂ ಒಂಥರ ಸ್ಪೆಷಲ್ ಆಗಿರುತ್ತೆ. ಈ ಥರ ಸ್ಪೆಷಲ್ ಡೇಸ್ ಬಂದಾಗಂತೂ ಮನೇಲೇನೋ ಒಂಥರ ಒಳ್ಳೇದಾಗುತ್ತೆ ಅನ್ನೋ ಒಂದು ಖುಷಿ ಅಷ್ಟೇ. ಫೈನಲಿ ನೋಡಿ ಯಾವ ರೀತಿ ಕಾಣಿಸಿದೆ ನಮ್ಮ ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸಿದೆ. ಈ ನಡುವೆ ಕಳಶ ಇಡೋದ್ರಿಂದ ಅಂತೂ ಫುಲ್ ಚೇಂಜಸ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ನಾನು ಎಣ್ಗಾಯಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಇಲ್ಲಿ ಕಡಲೆ ಬೀಜ, ಎಳ್ಳು, ಕಾಯೆಲ್ಲ ಹುರ್ಕೊಂಡು, ಹಾಗೆ ಬದನೆಕಾಯಿನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬೇಗ ಮಾಡ್ಕೋಬೇಕಾಗಿತ್ತು. ಸಿಂಪಲಾಗಿ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಣ್ಗಾಯಿ ಮಾಡಿ ರೈಸ್ ಮಾಡಿಕೊಂಡೆ. ಊಟ ಮುಗಿಸ್ಕೊಂಡು ಒಂದೇ ಸಲ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಕೂಡ ಇವಾಗ ಮುಗಿಸ್ಕೊಂಡೆ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ, ಅದು ಮಾಡೋ ಅಷ್ಟರಲ್ಲಿ ನಮಗೆ ಸಾಕಾಗಿಬಿಡುತ್ತೆ. ಇನ್ನು ಹೊರಗಡೆ ಎಲ್ಲ ಇನ್ನು ಯಾಕೆ ತಿನ್ನೋದು, ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಹೊರಟ್ವಿ, ಮನೆ ಬಿಟ್ವಿ ನಾವು. ಏನಪ್ಪ ಕೆಲಸ ಇವತ್ತು ಹೊರಗಡೆ ಅಂತ ಅಂದರೆ ಮಗನ ಸ್ಕೂಲ್ ಹತ್ರಕ್ಕೆ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲಸ ಆಯಿತು ಸ್ಕೂಲ್ ಹತ್ರ, ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಯೂನಿಫಾರ್ಮ್ ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಅವರು ಕಾಲ್ ಮಾಡಿದರು, ಯೂನಿಫಾರ್ಮ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಹೋಗಿ ಇಸ್ಕೊಂಡು ಹಾಗೆ ಅವನು ಕೂಡ ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಅಂದರೆ ಒಂದು 3:00 3:30 ಬಿಡ್ತಾರೆ ಸ್ಕೂಲು. ಅಷ್ಟೊತ್ತಿಗೆ ನಾವು ಹೊರಟ್ರೆ ಹೋಗಿ ಮಾತಾಡಿಕೊಂಡು ಮತ್ತು ಹಾಗೆ ಅವನು ಆಗಲೇ ಪಿಕಪ್ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಹಾಗೆ ಇವತ್ತು ಗುರುಪೌರ್ಣಮಿ ಆಗಿತ್ತಲ್ವ, ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಅಂದಿವೆ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಅಲ್ಲಿ, ಹಾಗಾಗಿ ಅಲ್ಲೇ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ. ಹೆವಿ ಜನ ಇದ್ದರು ದೇವಸ್ಥಾನದಲ್ಲಂತೂ, ಹಾಗಾಗಿ ನಾವು ಕ್ಲಿಪ್ಪಿಂಗ್ಸ್ ಏನು ಕೂಡ ಆ್ಯಡ್ ಮಾಡಿಲ್ಲ. ಸಖತ್ ಜನ, ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ತುಂಬ ಜನ ಇದ್ದರು ಅವತ್ತಂತೂ. ಅಲ್ಲಿ ಹೋಗಿ ನೆಕ್ಸ್ಟು ಅಲ್ಲಿಂದ ಸ್ಕೂಲ್ ಹತ್ರಕ್ಕೆ ಹೋದ್ವಿ. ಇನ್ನೂ ಬಿಟ್ಟಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಆಫೀಸ್ ಹತ್ರಕ್ಕೆ ಹೋಗಿ ಎಲ್ಲ ಮಾತಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ನನ್ನ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ನಿಗೆ ಕ್ಲಾಸ್ ರೂಮ್ ಹತ್ರ ಎಲ್ಲ ಅಲೋ ಇಲ್ಲ ನಮಗೆ. ಅವನೇ ಬರ್ತಾನೆ, ನೋಡೋಣ ನಮ್ಮನ್ನು ನೋಡ್ತಾನೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಕುತ್ಕೊಂಡಿದ್ವಿ. ಅವನು ಅಷ್ಟು ನಮ್ಮನ್ನ ಅಬ್ಸರ್ವ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದಾನೆ ಯೆಲ್ಲೋ ಕಲರ್ ಟೀ ಶರ್ಟ್. ಫುಲ್ ಸರ್ಪ್ರೈಸ್ ಅವನಿಗಂತೂ, ಫುಲ್ ಖುಷಿ ಆಗೋದ ನಾವು ಬಂದಿದ್ದು ನೋಡಿ. ಅವನು ಕೂಡ ಇವಾಗ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಡೆಕಾಥ್ಲಾನ್ಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂತಂದರೆ ಒಂದು ಸೈಕಲ್ ಸ್ವಲ್ಪ ಇವಾಗ ರಿಪೇರಿ ಇತ್ತು, ಒಂಚೂರು ಚೈನೆಲ್ಲ ಲೂಸ್ ಆಗಿಬಿಟ್ಟಿತ್ತು, ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಬರ್ಬೇಕಾಗಿತ್ತು. ಹಾಗಾಗಿ ಹೆಂಗೂ ಬಂದಿದ್ವಲ್ವ, ದೂರನೇ ಬಂದಿದ್ವಿ. ಇನ್ನೊಂದು ಸ್ವಲ್ಪ ದೂರ ಆದರೆ ಸಿಗುತ್ತೆ ಅಲ್ವಾ, ಇನ್ನು ಅದಕ್ಕೆ ಬೇರೆ ಇನ್ನೊಂದು ದಿವಸ ಬರೋದೇನೋ ಅಂತ ಅಂದ್ಬಿಟ್ಟು ಒಟ್ಟಿಗೆ ಸೈಕಲು ಕೂಡ ನಾವು ಕಾರಲ್ಲಿ ಹಾಕ್ಕೊಂಡು ಬಂದಿದ್ವಿ. ಅಲ್ಲೋಗಿ ಸರ್ವಿಸ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇನ್ನೇನು ಈವ್ನಿಂಗ್ ಆಗಿತ್ತು, ಮಗನಿಗೆ ಏನಾದರೂ ಕೊಡ್ಸೋಣ, ಆಚೆ ಕಡೆ ಬಂದಿದ್ವಿ. ಹೊರಗಡೆ ಬಂದ್ವಿ ಅಂತಂದರೆ ಮಕ್ಳಿಗೆ ಈ ಥರ ತಿನ್ನೋದು ಅಂದ್ರೇ ಇಷ್ಟ ಆಗುತ್ತಲ್ವ, ಏನಾದರೂ ಕೊಡಿಸಿದ್ರೆ ನನ್ನ ಮಗನಿಗೆ ಕೂಡ ಇಷ್ಟ ಈ ಥರದ್ದೆಲ್ಲ. ಹಾಗಾಗಿ ಏನಾದರೂ ಕೊಡಿಸ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಒಂದು ಜಾಗಕ್ಕೆ. ಇಲ್ಲಿ ಒಂದು ಸ್ಯಾಂಡ್ವಿಚ್ ಮತ್ತು ನಗೆಟ್ಸು, ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ. ಮಕ್ಕಳು ನಾನೆಲ್ಲ ಎಂಜಾಯ್ ಮಾಡ್ತಾಯಿದ್ನೆಲ್ಲ ತಿಂದ್ಕೊಂಡು ಅಲ್ಲಿಂದ ಡೈರೆಕ್ಟ್ ಡೆಕಾಥ್ಲಾನ್ಗೆ ಎಂಟರ್ ಆದ್ವಿ. ಸ್ವಲ್ಪ ತುಳಿಯೋಕ್ಕೆ ಆಗ್ತಿರಲ್ಲ ಸೈಕಲೆಲ್ಲ, ಹಾಗಾಗಿ ರಿಪೇರಿ ಮಾಡಿಸ್ಕೊಂಡು ಬಂದ್ಬೇಡ, ಸರ್ವಿಸ್ ಇತ್ತು, ಹಂಗು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೇನು ಸ್ವಲ್ಪ ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಏನು ಆ್ಯಡ್ ಮಾಡಿಲ್ಲ, ಸ್ವಲ್ಪನೇ ತಗೊಂಡಿದ್ದು. ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ಹಸ್ಬೆಂಡ್ಗೋಸ್ಕರ, ಬಟ್ ಕ್ಲಿಪ್ಪಿಂಗ್ ಇಷ್ಟೇ ಇದ್ದಿದ್ದು, ಹಾಗಾಗಿ ಇಷ್ಟನ್ನ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಸಿಗೋಣ, ಕಾಯ್ತಾರಿ, ಬಾಯ್.